ಇವತ್ತು ಚೆನ್ನ ಮಸಾಲ ಮಾಡ್ತಿದ್ದೀವಿ. ಎಷ್ಟು ಅವರ್ ನೆನೆಸಿಕೊಂಡಿದ್ದೀರಾ ಅಕ್ಕ? ಬೆಳಗ್ಗೆನೇ ನೆನೆಸ್ಬೇಕು ಕಾಳು. ಓವರ್ ನೈಟ್ ಏನು ನೆನೆಹಾಕಿದ್ದೆ ನೈಟ್ ಮಾಡ್ಲಿಕ್ಕೆ ಅಂತ. ಓಕೆ. ಬೆಳಗ್ಗೆ ಮಾಡೋದಿದ್ರೆ ನೈಟ್ ನೆನೆಹಾಕಿ. ಓವರ್ ನೈಟ್ ನೆನೆ ಹಾಕೋದು. ಓವರ್ ನೈಟ್ ನೆನೆಹಾಕಿ ಚೆನ್ನಾಗಿ ತೊಳೆದು. ಎಷ್ಟು ಅಕ್ಕ ಇದು ಎಷ್ಟು ಕಾಳು ತೊಗೊಂಡಿದ್ದೀರಾ? ಕಾಳು 1/4 kg. ಎಷ್ಟು ಜನಕ್ಕೆ 1/4 kg? 3 ಮೆಂಬರ್ಸ್, 3 to 4 ಮೆಂಬರ್ಸ್. 3 to 4 ಮೆಂಬರ್ಸಾ? ಅದಕ್ಕೆ ಹಿಂದೇನೇನು ಮಿಕ್ಸ್ ಇದು ಮಾಡ್ತೀರಾ? ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಇಷ್ಟು ಸಾಕಾಕ ನೀರು? ಸಾಕು. ಎಷ್ಟು ಕೂಗಿಸ್ತೀರಾ? ಕಾಳು ನೆಂದಿದೆಲ್ಲ ಒಂದೆರಡು ಕೂಗು. ಅದಕ್ಕೆ ಬೇ ಲೀಫ್ ಹಾಕ್ತಾ ಇದ್ದೀನಿ, ಒಂದೇ ಒಂದು. ಮತ್ತು ಸ್ವಲ್ಪ ಉಪ್ಪು, ಕಾಳಿಗೆ ಉಪ್ಪಿಡೋದಕ್ಕೆ. ಇದು ಬೇರೆ ಏನು ಹಾಕಲ್ವಾ? ಲೀಫ್ ಅದೊಂದೇನಾ? ಅಷ್ಟೇ, ಲೀಫ್ ಒಂದೇ. ಅದನ್ನ ಒಂದೆರಡು ಕೂಗಿಸ್ಕೊಂಡು ಇಟ್ಕೊಳ್ಳೋಣ. ಮತ್ತು ಮಸಾಲೆಗೆ ರೆಡಿ ಮಾಡ್ತೀವಿ. ರುಬ್ಬಕ್ಕೆ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಗೋಡಂಬಿ, ಈರುಳ್ಳಿ, ಟೊಮೆಟೊ ಇನ್ನು ಫ್ರೈ ಮಾಡಿ ಅಕ್ಕ ಇದಕ್ಕೆ ಎಷ್ಟು ಸ್ಪೂನ್ ಎಣ್ಣೆ ಹಾಕಿದ್ಯಾ? ಒಂದು 2 ಸ್ಪೂನ್. 2 ಸ್ಪೂನಾ? ಬೆಳ್ಳುಳ್ಳಿ, ಸ್ವಲ್ಪ ಫ್ರೈ ಆಗಲಿ. ಈರುಳ್ಳಿ 2 ಮೀಡಿಯಮ್ ಸೈಜು 2 ಈರುಳ್ಳಿ ಹಾಕಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಿ ಗೋಡಂಬಿ ಹಾಕ್ತಿದ್ದೀನಿ. ಒಂದು 8ರಿಂದ 10 ಗೋಡಂಬಿ. ಮತ್ತು 3 ಟೊಮೆಟೊ. ಇದು ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಅಷ್ಟರಲ್ಲಿ ಪೂರಿಗೆ ಹಿಟ್ಟು ಕಲಿಸ್ಕೊಳ್ಳೋಣ. ಗೋಧಿ ಹಿಟ್ಟು ಎರಡರಿಂದ 2.5 ಕಪ್ ಹಾಕೋತೀನಿ. ಪೂರಿ ಮಾಡ್ತಿರೋದ್ರಿಂದ ಮೈದಾ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ. 1 ಕಪ್ ಮೈದಾ. ವಿತೌಟ್ ಮೈದಾನು ಮಾಡ್ಕೋಬೋದಲ್ಲಕ್ಕ? ವಿತೌಟ್ ಮೈದಾ ಮಾಡ್ಕೋಬೋದು. ಮೈದಾ ಇಷ್ಟ ಇಲ್ಲ ಅನ್ನೋರು ಹಾಗೆ ಮಾಡ್ಬೋದು. ರವೆ ಏನು ಹಾಕಲ್ಲ ಅಕ್ಕ? ಇಲ್ಲಪ್ಪ, ರವೆ ಏನು ಹಾಕಲ್ಲ. ರುಚಿಗೆ ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಸಿ ಇಟ್ಕೊಳ್ಳೋಣ. ಇದು 3ರಿಂದ 4 ಜನ ತಿನ್ಬೋದಾ ಅಕ್ಕ?
ಇದು ನೋಡಿ ಫ್ರೈ ಆಗಿದೆ, ಸಾಕು. ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ಪೂರಿಗೆ ಹಿಟ್ಟು ಕಲಿಸಿದಾಯ್ತು. ಹಿಟ್ಟು ನಾನು ಸ್ವಲ್ಪ ಗಟ್ಟಿ ಕಲಿಸಿದ್ದೀನಿ, ಏಕೆಂದರೆ ಆಮೇಲೆ ಆಯಿಲ್ ಆಗಿಬಿಡುತ್ತೆ ಪೂರಿ ಅಂತ. ಸ್ವಲ್ಪ ಗಟ್ಟಿ ಕಲಿಸ್ಕೊಂಡ್ರೆ ಅಷ್ಟು ಆಯಿಲ್ ಇದು ಮಾಡಲ್ಲ, ಅಬ್ಸರ್ವ್ ಮಾಡಲ್ಲ. ಇದು ಸ್ವಲ್ಪ ತಣ್ಣಗಾಗಿದೆ, ಮಿಕ್ಸಿಗೆ ಹಾಕ್ಕೊಳ್ತೀನಿ. ಹೇಳಪ್ಪ. ಇಲ್ಲಿ ನೋಡಿ, ಕಾಳು ಬೇಯಿಸ್ಕೊಂಡಿದ್ದೀವಲ್ಲ, ಬೆಂದಿದೆ. ಇದ್ರ ಜೊತೆಗೆ ಈಗ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಅದ್ರ ಜೊತೆಗೆ ಸ್ವಲ್ಪ ಕಾಳು ಕೂಡ ನಾನು ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಮಸಾಲೆ ಅಂತ. ನೋಡಿ ಫ್ರೆಂಡ್ಸ್, ಇದು ಆಗಿದೆ, ನುಣ್ಣಗೆ ರುಬ್ಕೋಬೇಕು. ಆಗಿದೆ, ಈಗ ಇದು ಈ ಥರ ಪೇಸ್ಟ್ ಮಾಡ್ಕೋಬೇಕಾಕ, ಹೌದು, ಸಾಫ್ಟಾಗಿ. ಹಾಂ, ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಈ ಥರ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಬಟರ್ ಹಾಕ್ತಾ ಇದ್ದೀನಿ, 1 ಸ್ಪೂನ್ ಇಲ್ಲ 2 ಸ್ಪೂನ್ ಅಷ್ಟು ಬಟರು ಕರೆಕ್ತಾ ಇದೆ ನೋಡಿ. ಇದು ಬಟರು ಹಾಕ್ತಿದೆ. ಸ್ಪೈಸಸ್ ಇಟ್ಕೊಂಡಿದ್ದೀನಿ. ಚಿಲ್ಲಿ ಪೌಡ್ರು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಧನಿಯಾ ಪೌಡ್ರು 1.5 ಸ್ಪೂನು, ಜೀರಿಗೆ ಪೌಡ್ರು 1 ಸ್ಪೂನು, ಗರಂ ಮಸಾಲ ಸ್ವಲ್ಪ, ಮತ್ತು ಪೆಪ್ಪರ್ ಪೌಡ್ರು ಹಾಕೋಣ. ಫ್ರೈ ಮಾಡಿದಾದ್ಮೇಲೆ ರುಬ್ಬಿರೋ ಮಸಾಲೆ ಹಾಕ್ತೀವಿ. ಈ ಕಾಳು ಬೇಯಿಸಿ ಇಟ್ಟಿದ್ನಲ್ವ, ಅದೇ ನೀರೇ ನಾನು ತಗೊಳ್ತಿದ್ದೀನಿ ಇಲ್ಲಿ ಸ್ವಲ್ಪ ಹಾಕಲಿಕ್ಕೆ. ಇದು ಬೇಸಿರೋ ನೀರನ್ನ ಇದಕ್ಕೆ ಬೇಸಿರೋ ನೀರನ್ನ ಹಾಕೊಳ್ತಿದ್ದೀನಿ ಸ್ವಲ್ಪ. ಥಿಕ್ನೆಸ್ ಹೆಂಗೆ ನೋಡ್ಕೊಂಡು ಹಾಕೋಬೇಕಾಗ? ಸ್ವಲ್ಪ ಥಿಕ್ನೆಸ್ ನೋಡ್ಕೊಂಡೆ ಹಾಕೋಬೇಕು. ಅಂದರೆ ಯಾವ ಸ್ಟ್ರಕ್ಚರಲ್ಲಿ ಇರಬೇಕು? ಅದೇ ಕ್ರೀಮಿ ಆಗಿರ್ಬೇಕಾ ಅಥವಾ ಅದೇ ಇದೊಂದು ಸ್ವಲ್ಪ ಬೇಯಲಿ. ಕಸ್ತೂರಿ ಮೆಂತ್ಯ ಹಾಕ್ತೀನಿ. ಸ್ವಲ್ಪ ಫ್ರೈ ಆಗಿದೆ ಇದು. ಈಗ ಕಾಳನ್ನ ಮಿಕ್ಸ್ ಮಾಡಿ ಇನ್ನೊಂದು 5 ಮಿನಿಟ್ಸ್ ಫ್ರೈ ಮಾಡೋಣ. ನಂಗೂ ಏನಕ್ಕಿದು ಅಂದರೆ ಗೀ ರೈಸ್ಗ, ಚಪಾತಿಗ, ಪೂರಿಗೆ ಅಕ್ಕ. ಬನ್ನಿ ಮೇಡಮ್, ನೀವು ಬನ್ನಿ, ನೀವು ಫಸ್ಟ್ ಮೇನು. ಇಲ್ಲ ನೀವು ಮೇನ್. ನಮ್ಮ ಗೆಸ್ಟ್ ಬಂದಿದ್ದಾರೆ ಟೇಸ್ಟ್ ಮಾಡೋಕ್ಕೆ. ನಿನಗಿಂತ ಟೇಸ್ಟ್ ಮಾಡಲ್ಲ. ನಿಜ ಹೇಳಬೇಕು ಅಂದರೆ ನಮ್ಮ ಅಕ್ಕ ಅಡುಗೆಯಲ್ಲಿ ಫಸ್ಟ್ ಟೇಸ್ಟ್ ಮಾಡಿ ನಿಜ ಹೇಳೋದಾದ್ರೆ ಅವರೇ. ಏನು ಕಡಿಮೆ ಆಗಿದೆ, ಏನು ಜಾಸ್ತಿ ಆಗಿದೆ. ಸೊ ಈಗ ಒಂದು 2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡ್ತೀನಿ ಲೋ ಫ್ಲೇಮಲ್ಲಿ. 2 ನಿಮಿಷ ಮಸಾಲೆ ಕಾಳು ಹೊಂದ್ತೀನಿ. ಎಸ್, ನೋಡಿ ಇದು ಆಗಿದೆ. ಸೊ ನಾನು ಸುಷ್ಮಿತಂಗೆ ಟೇಸ್ಟ್ ನೋಡಕ್ಕೆ ಕೊಡ್ತಾ ಇದ್ದೀನಿ. ಇವಾಗ ಕರೆಕ್ಟಾಗಿ ಹೇಳು ಸುಷ್ಮಾ. ಚೆನ್ನಾಗಿತ್ತಾ? ಏನು ಜಾಸ್ತಿ ಆಗೈತೆ, ಏನು ಕಡಿಮೆ ಆಗೈತೆ? ಎಲ್ಲ ಕರೆಕ್ಟಾಗಿದೆ. ಹಾಂ, ಸುಷ್ಮಾ ಒಪ್ಪೋರು ಅಂದರೆ ಓಕೆ. ನಾನು ನಿಂತಾಗಿರ್ಬೇಕು, ನೀನು ನಮ್ಮದೇ ಹೇಳು. ಇವಾಗ ಇದಕ್ಕೆ ಏನಾದ್ರೂ ಕೊತ್ತಂಬರಿ ಆ ಥರ ಏನಾದರೂ ಇಷ್ಟೇ ಏನಿಲ್ಲ, ಇಷ್ಟೇ ಮುಗೀತು. ಏನ ಇದಕ್ಕೆ ಇದ್ರ ಜೊತೆ ಪೂರಿ ಚಪಾತಿ, ಗೀ ರೈಸು ಏನಾದ್ರೂ ಪರವಾಗಿಲ್ಲ. ಆದರೆ ರಂಗು ಅವರ ಪೂರಿ ಮಾಡ್ತಿದ್ದಾರೆ. ಸೂಪರ್ ಕಾಂಬಿನೇಷನ್, ಚೆನ್ನಾಗೈತೆ. ಟೇಸ್ಟ್ ತುಂಬ ಚೆನ್ನಾಗೈತೆ. ನೀವು ಒಂದ್ಸಲ ಟ್ರೈ ಮಾಡಿ. ಬಟರ್ ಚೆನ್ನ ಮಸಾಲ ರೆಡಿಯಾಗಿದೆ. ಪೂರಿ ಹಾಕ್ಕೊಂಡು
ತಿನ್ನೋದು ಈಗ. ಸಾಕು ಬೇಡ, ಎರಡೋ ಒಂದೋ ಮಾಡೋ ಅದ್ರ ಜೊತೆಗೆ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಪೂರಿಗೆ ರೆಡಿ ಮಾಡ್ಕೊತಿದ್ದೀನಿ. ಇವು ಪುರಿನ ಹರಿಯೋದು ತಟ್ಟೆ ಮೇಲೆ. ತಟ್ಟೆ ಪೂರಿ ಇಲ್ಲ, ನಾವು ತಟ್ಟೆ ಮೇಲೆ ಹೊಸಿಯೋದು. ಚಪಾತಿನೂ ಅಷ್ಟೇ ತಟ್ಟೆ ಮೇಲೆ ಮಾಡ್ತೀನಿ ನಾನು. ಮತ್ತೆ ನಾನು ಹಸಿಟ್ಟು ಹಾಕೊಂಡು ಹೊಸಿಯಲ್ಲ, ಎಣ್ಣೆ ಹಾಕೊಂಡು ಹೊಸಿಯೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಪೂರಿ. ಸಾಕಾಗ ಗೊತ್ತಾಯ್ತು. ನಿಂತ್ಕೊಳ್ಳಲ್ಲ ಮೇಲೆ ಪೂರಿ. ಈಗ ಟೇಸ್ಟ್ ಮಾಡಕ್ಕೆ ನಮ್ಮ ಅಕ್ಕ ಟೇಸ್ಟ್ ಮಾಡ್ತಾರೆ. ಚೆನ್ನ ಮಸಾಲ ಪೂರಿ ರೆಡಿ ಇದೆ ಫ್ರೆಂಡ್ಸ್. ಅಕ್ಕ ಟೇಸ್ಟ್ ಮಾಡಿ ಹೇಗಿದೆ ಹೇಳ್ತಾರೆ. ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ತುಂಬಾ ಸಾಫ್ಟ್ ಇದೆ, ನಿಜವಾಗ್ಲೂ ಸಖತ್ ಸಾಫ್ಟ್ ಇದೆ. ಇದ್ರ ಜೊತೆ ಬೇಕಂದ್ರೆ ನೀವು ಆನಿಯನ್, ಲೆಮನ್, ಈರುಳ್ಳಿ, ಸೌತೆಕಾಯಿ ತಗೋಬಹುದು. ಆಮೇಲೆ ಒಂದೇ ಒಂದು ಪೀಸು ಇದು ನಿಂಬೆಹಣ್ಣು ಇದ್ರೆ ತುಂಬಾ ಚೆನ್ನಾಗಿದೆ, ನಿಜವಾಗ್ಲೂ ಸಾಕಾಗಿದೆ. ಸುಷ್ಮಾ ಬಾರೆ ನೀನೊಂದು ಪೀಸ್ ತಿನ್ನು. ಚೆನ್ನಾಗಿದೆ. ಸುಡ್ಬೋದೇನು ಕಡೆ ಹೇಗಿದೆ? ಇನ್ನೊಂದು ಟ್ರಿಪ್ ತಿನ್ನೋಡು, ತಿನ್ನೋಗ್ಬಿಟ್ಟು ಹೇಳಮ್ಮಿ. ಇದು ಬಿಸಿ ಇದ್ದಾಗ ಅಷ್ಟು ಇದು ಮಾಡಲ್ಲ, ಈಗ ಬಿಸಿ ಐತೆ ನೋಡು. ಇದು ಪೂರಿ ತುಂಬಾ ಸಾಫ್ಟ್ ಐತೆ, ತುಂಬಾ ಇಷ್ಟ ಆಯ್ತು ನೋಡು. ಬರೀ ಎರಡು ಬೆಳ್ಳಲ್ಲಿ ಏನಾದ್ರೆ ಪುರಿನ ಮತ್ತೆ ಒಂದ್ಸತಿ ಬೇಯಿಸಿದ್ಮೇಲೆ ಮತ್ತೆ ಅವ್ರನ್ನ ಇಟ್ಬಿಟ್ಟು ಬ್ಯಾಕ್ ಮತ್ತೆ ಫ್ರಂಟ್ ಮಾಡೋಣ. ಎರಡೇ ಒಂದ್ಸತಿ ಫ್ರಂಟ್ ಇಂದ ಬ್ಯಾಕ್ ಹಾಕಿದ್ಮೇಲೆ ಅಷ್ಟೇ ಮುಗೀತು. ಅದು ಸಾಫ್ಟ್ ಕೊಡದೆ ಎಣ್ಣೆ ಜಾಸ್ತಿ ಕುಡಿಯೋದ ಅಂತ ಚೆನ್ನಾಗೈತೆ ರಂಗು, ಚೆನ್ನಾಗಿ ಬೇಯುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್. ಸಾಕು ಬಿಡಿ ಸುಷ್ಮಾ. ಹೇಳಿ ರಂಗು ಪಾಪ ತಿನ್ನಮ್ಮಿ.